ಕೆಜಿಎಫ್ ಪಟ್ಟಣದ ಬೆಮಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗನ್ ದೇವಸ್ಥಾನದ ಬಳಿ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಕೆಜಿಎಫ್ನಿಂದ ಕೋಲಾರ ಕಡೆಗೆ ಅತಿ ವೇಗವಾಗಿ ಬರುತ್ತಿದ್ದಂತಹ ಖಾಸಗಿ ಬಸ್ಸೊಂದು ಕಾರಿಗೆ ಡಿಕ್ಕಿ ಹೊಡೆದಿತು. ನಂತರ ರಸ್ತೆ ಬದಿಯಲ್ಲಿ ಇದ್ದಂತಹ ಬೀದಿ ದೀಪಗಳಿಗೂ ಕೂಡ ಡಿಕ್ಕಿ ಹೊಡೆದು ಮುಂದೆ ಸಾಗಿದೆ. ಬೀದಿ ದೀಪದ ಕಂಬಗಳಿಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ನಷ್ಟ ಉಂಟಾಗಿತು. ಈ ಖಾಸಗಿ ಬಸ್ಗಳ ಹಾವಳಿಯಿಂದಾಗಿ ಅನೇಕ ಬಾರಿ ಅಪಘಾತಗಳು ಅನಾಹುತ ಸಂಭವಿಸಿರುವ ಉದಾಹರಣೆಗಳು ಹೆಚ್ಚಿದೆ. ಹಾಗಾಗಿ ಖಾಸಗಿ ಬಸ್ನ ಅತಿ ವೇಗಕ್ಕೆ ಕಡಿವಾಣ ಹಾಕಬೇಕಾಗಿ ಆರ್ಟಿಒ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇವತ್ತು ಕೆಜಿಎಫ್ ಇಂದ ಕೋಲಾರ ಅಥವಾ ಬೆಂಗಳೂರು ಕಡೆಗೆ ಹೋಗೋ ಒಂದು ಶಾಸಕಿ ಬಸ್ಗಳಿದಾವೆ. ಅದಕ್ಕೆ ಶಾಸಕಿ ಬಸ್ಗಳಿಗೆ ಒಂದು FC ಇರೋದಿಲ್ಲ, ಹಾಗೆ ಪರ್ಮಿಟು ಇರೋದಿಲ್ಲ. ಶಾಲಾ ಕಾಲೇಜ್ ಬಸ್ಗಳು ಕೂಡ ನಮ್ಮ ಭಾಗದಲ್ಲಿ ತುಂಬ ಹದಗೆಟ್ಟೋಗಿರೋ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜ್ ಬಸ್ಗಳಿದ್ದಾವೆ. ಹಾಗೆ ಖಾಸಗಿ ಬಸ್ಗಳು ಅತಿ ಹೆಚ್ಚು ವೇಗ ಮಿತಿ ಇಲ್ಲದೆ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಡಬಲ್ ರಸ್ತೆ ಇದೆ. ಡಬಲ್ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ ಮಿನಿಮಮ್ ಸ್ಪೀಡ್ ಹಾಕಿದ್ದಾರೆ. 60 ಇಲ್ಲ 40 ಸ್ಪೀಡ್ ಹಾಕಿದ್ದಾರೆ. ಆ ಸ್ಪೀಡನ್ನು ಅವರು ನೋಡೋದೇ ಇಲ್ಲ. 100-120 ಸ್ಪೀಡಲ್ಲಿ ಇವತ್ತು ಹೋಗ್ತಾ ಇದ್ದಾವೆ ಖಾಸಗಿ ಬಸ್ಗಳು. ಅಂದರೆ ಇವತ್ತು ಜನರಿಗೆ ಹೆಚ್ಚು ಕಮ್ಮಿ ಆದರೆ ಜನರಿಗೆ ಪ್ರಾಣ ಅವ್ರಿಗೆ ಲೆಕ್ಕನೇ ಇಲ್ಲ. ಇದು ಕೂಡಲೇ ನಮ್ಮ ಏನು ಈ RTO ಅವರಿದ್ದಾರೆ ನೇರವಾಗಿ ಬಂದು ಎಲ್ಲ ಖಾಸಗಿ ಬಸ್ಗಳನ್ನ ಪರಿಶೀಲನೆ ಮಾಡಬೇಕು. ಯಾಕಂದರೆ ಅವರು ಯಾವುದೇ ಬೀದಿಗೆ ಬಂದು ಇಳಿಯಲ್ಲ. ನಾವು ನೋಡ್ತಾ ಇರ್ತೀವಿ, ಮಧ್ಯದಲ್ಲಿ ಜೀಪ್ಗಳಾಕಂತಾರೆ, ಒಂದೇ ಒಂದು ಖಾಸಗಿ ಬಸ್ನ ಹಿಡಿಯೋದೇ ಇಲ್ಲ ಅವರು. ಆ ಕಡೆ ಬಸ್ನ ಯಾರಾದರೂ ನಿಲ್ಲಿಸಿದ್ರೆ ಡ್ರೈವರ್ ಹೋಗಿ ಸೈಡ್ಗೆ ಹೋಗಿ ನಿಂತ್ಕೊಂತಾನೆ, ಏನೋ ಒಂದು ಕೊಡೋ ಹಣ ತಗೊಂಡು ಹಾಗೆ ಕಳಿಸ್ತಾರೆ. ಯಾವುದೇ ಒಂದು ದಾಖಲೆಗಳು ನಮ್ಮ ಭಾಗದ RTO ಚೆಕ್ ಮಾಡೋದಿಲ್ಲ. ಕೂಡಲೇ ಏನು ಸಂಬಂಧಪಟ್ಟಂತೆ ಇದರ ಇಲಾಖೆ ಅವರು ನಮ್ಮ ಭಾಗದ RTO ಅವ್ರನ್ನ ಕರೆದು ವಿಚಾರಣೆ ಮಾಡಬೇಕು. ಆ RTO ಅವ್ರನ್ನ ವಿಚಾರಣೆ ಮಾಡಿ ಈ ಭಾಗದ ಶಾಲಾ ಕಾಲೇಜ್ ಬಸ್ಗಳಾಗಿರ್ಬೋದು, ಖಾಸಗಿ ಬಸ್ಗಳಾಗಿರ್ಬೋದು, ಕೂಡಲೇ ಅದನ್ನ ಮಾಡಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಬೀದಿಗೆ ಬಿಡಬೇಕಾಗುತ್ತೆ. ಇಲ್ಲಾಂದ್ರೆ ನಂತರ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಬಯಸ್ತೇನೆ.
ಮಾತ್ರ ಮೆಟ್ಲು ಕಳಿಸ್ಕೊಟ್ಟಿದ್ದೀರಾ?